ಸರ್ಕಾರದಿಂದ ಅನರ್ಹರ ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಡ್ ರದ್ದುಗೊಂಡವರ ಮನೆಗೆ ಬಿಜೆಪಿಗರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬಿಜೆಪಿಯಿಂದ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗ್ತಾ ಇದೆ. ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರದು ರದ್ದಾಗಿದೆ. ಟೋಟಲಿ ಒಂದು 22 ಲಕ್ಷ ಜನರ ಬಿಪಿಎಲ್ ಕಾರ್ಡ್ ರದ್ದಾಗ್ತಾ ಇದೆ. ಕೆಲವರದ್ದು ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇರುವಂಥದ್ದು. ಅದು ಹೌದು, ಆಕ್ಚುಲಿ ಬೇಕಾಬಿಟ್ಟಿಯಾಗಿ ಕೆಲವರು ಬಿಪಿಎಲ್ ಕಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ, ಗೋಲ್ಮಾಲನ್ನ ಕೂಡ ಮಾಡಲಾಗಿದೆ. ಆದರೆ ಅರ್ಹರಾಗಿರುವಂಥವರ ಬಿಪಿಎಲ್ ಕಾರ್ಡ್ಗಳು ಕೂಡ ಕೆಲವೊಂದು ಕಡೆ ರದ್ದಾಗಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮನೆಗಳಿಗೆ ಭೇಟಿಯನ್ನು ಕೊಡಲಾಗ್ತಾ ಇದೆ. ಬಿಜೆಪಿ ನಿಯೋಗದಿಂದ ವೃಷಭಾವತಿ ನಗರದಲ್ಲಿರುವಂಥ ಮನೆಗಳಿಗೆ ಭೇಟಿಯನ್ನ ಕೊಡಲಾಗಿದೆ. ಹಲವು ಏರಿಯಾಗಳ ಜನರಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ, ಸ್ಥಳೀಯ ಶಾಸಕ ಗೋಪಾಲಯ್ಯ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಡವರ ಅನ್ನವನ್ನ ಕೀಳುವಂತ ಒಂದು ಪಾಪದ ಕೆಲಸವನ್ನ ಮಾಡಿದೆ. ಇದರ ವಿರುದ್ಧದ ಹೋರಾಟವನ್ನ ಇವತ್ತು ನಾವು ಮಹಾಲಕ್ಷ್ಮಿ ಲೇಔಟಿಂದ ಪ್ರಾರಂಭ ಮಾಡಿದಿರಿ. ರಾಜ್ಯದಲ್ಲಿರ್ತಕ್ಕಂಥ ಜನಗಳಿಗೆ ನಾವು ವಿನಂತಿ ಮಾಡ್ತೀನಿ, ದಯವಿಟ್ಟು ತಾವು ಕೂಡಲೇ ತಮ್ಮ ರೇಷನ್ ಯಾರ್ಯಾರು ಬಿಪಿಎಲ್ ಕಾರ್ಡ್ ಇದ್ದಾರೆ ಅವರು ರೇಷನ್ ಅಂಗಡಿಗೆ ಹೋಗಿ ನಿಮ್ಮ ಕಾರ್ಡು ರದ್ದಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಾವು ಬಿಜೆಪಿ ಇದನ್ನ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ. ನಾನು MLAಗಳಿಗೆಲ್ಲ ಪತ್ರ ಬರೀತೀನಿ. ನಾನು ಈ ಬಿಪಿಎಲ್ ರದ್ದಾಗಿರೋದ ಬಗ್ಗೆ ಎಲ್ಲ ತಾಲೂಕಲ್ಲೂ ಹೋರಾಟ ಮಾಡುವಂಥ ಕರೆಯನ್ನು ನಾನು ಕೊಡ್ತೀನಿ. ಮತ್ತೆ ರಾಜ್ಯದ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಸಿದ್ದರಾಮಯ್ಯನವರು ಹೇಳಿದ್ದಾರೆ 25%, ಅಂದರೆ ಸುಮಾರು 30ರಿಂದ 35 ಲಕ್ಷ ಬೋಗಸ್ ಕಾರ್ಡ್ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅವೆಲ್ಲವನ್ನ ರದ್ದು ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸ್ವಾಮಿ ಸಿದ್ದರಾಮಯ್ಯನವರೇ, ನೀವೇ ಈ ರಾಜ್ಯದಲ್ಲಿ 50-60 ವರ್ಷ ಆಡಳಿತ ಮಾಡಿದಿರಲ್ಲ, ಕೊಟ್ಟೋರು ನೀವೇ. ಅವಾಗ ಲಂಚ ತಗೊಂಡು ಕೊಟ್ಟಿದ್ದೀರಾ, ಈಗ ಲಂಚ ಬರ್ತಾ ಇಲ್ಲ ಅಂದ್ಬಿಟ್ಟು ರದ್ದು ಮಾಡಕ್ಕೆ ಕೊಟ್ಟಿದ್ದೀರಾ. ಮತ್ತೊಮ್ಮೆ ಲಂಚ, ಈಗ ರೇಷನ್ ಕಾರ್ಡ್ ರದ್ದಾಗಿದೆಯಲ್ಲ, ಅವ್ರು ರೇಷನ್ ಕಾರ್ಡ್ ಪಡಿಯಕ್ಕೆ ಹೋದ್ರೆ ಮತ್ತೆ ನಿಮ್ಮ ಹತ್ರ ಲಂಚಕ್ಕೆ ಬರಬೇಕು. ಅಂದ್ರೆ ಲಂಚ ತಗೊಳಕ್ಕೋಸ್ಕರ ಈಗಾಗಲೇ ನೀವು ಟ್ಯಾಕ್ಸ್ಗಳು, ಹಾಲಿನ ದರ, ಪೆಟ್ರೋಲ್ ದರ, ಆಲ್ಕೋಹಾಲ್ ದರ ಎಲ್ಲ ರೈಸ್ ಮಾಡಿದ್ದೀರಾ. ಈಗ ನಿಮ್ಮ ಹತ್ರ ದುಡ್ಡಿಲ್ಲ, ಅಭಿವೃದ್ಧಿಗೆ ಹಣ ಇಲ್ಲ. ನಿಮ್ಮ ಹತ್ರ ಅಭಿವೃದ್ಧಿಗೆ ಹಣ ಬೇಕು ಅಂತೇಳಿ ಬಡವರ ಅನ್ನವನ್ನ ಕೀಳ್ತಾ ಇದ್ದೀರಾ. ಇದರಲ್ಲೇನೋ ನಿಮಗೆ ಒಂದು 20,000 ಕೋಟಿ ಉಳಿತಾಯ ಮಾಡ್ಬೋದು. ಆ 20,000 ಕೋಟಿನ ಕಾಂಗ್ರೆಸ್ MLAಗಳಿಗೆ ಕೊಟ್ಟು ಅವರನ್ನ ಸಂತೃಪ್ತಿ ಮಾಡಬೇಕು, ಅಷ್ಟೇ ಇರುವುದು ಅಜೆಂಡಾ. ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿದೆ. ಏನೊಂದು ಬಿಪಿಎಲ್ ಕಾರ್ಡ್ ಅನ್ನ ಪಡೆದಿರುವಂತಹ ವ್ಯಕ್ತಿಗಳನ್ನ ಈಗೇನು ರದ್ದು ಮಾಡಿರುವಂತದ್ದಾಗಿದೆ, ಅದನ್ನು ತಕ್ಷಣ ನಿಲ್ಲಿಸಬೇಕು. ಇದು ಬಡವರ ವಿರೋಧಿಯಾಗಿದೆ. ಅವ್ರು ನಿಜಕ್ಕೂ ನ್ಯಾಯಯುತವಾಗಿ ಅವಶ್ಯಕತೆ ಇದೆ. ಅವಶ್ಯಕತೆ ಇರೋದನ್ನ ನೀವು ರದ್ದು ಮಾಡೋದು ತಪ್ಪು. ಏನಿದ್ರು ಬೋಗಸ್ ಕಾರ್ಡು, ಫೇಕ್ ಕಾರ್ಡನ್ನು ರದ್ದು ಮಾಡಿಕೊಳ್ಳಿ. ಆದರೆ ನ್ಯಾಯಯುತವಾಗಿ ಜನರು ಕೊಟ್ಟಿರುವಂಥ ರೇಷನ್ ಕಾರ್ಡನ್ನು ಹಿಂದೆ ಪಡಿಬೇಡಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಎಲ್ಲ ಸೇವೆಗಳಿಗೆ ಅವಶ್ಯಕತೆ ಇದೆ. ಯಾವ ಆಸ್ತಿ ಇದೆಯೋ ಇಲ್ಲೋ, ಆದರೆ ಒಂದು ಬಿಪಿಎಲ್ ಕಾರ್ಡ್ ಇದ್ದರೆ ಒಂದು ವ್ಯಕ್ತಿ ಭರವಸೆಯಿಂದ, ಒಂದು ವಿಶ್ವಾಸದಿಂದ ಗೌರವಾನ್ವಿತವಾಗಿ ಬದುಕಲಿಕ್ಕೆ ಸಾಧ್ಯವಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅರ್ಥ ಮಾಡಿಕೊಳ್ಳಿ. ಬಡವರ ವಿರೋಧಿಯಾಗಿ